ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗುನಾಳ್. ವೀಕ್ಷಕರೇ, ಕರ್ನಾಟಕದಲ್ಲಿ ಇರುವಂತಹ ಪಕ್ಷಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ JDS ಪಕ್ಷವು ಕೂಡ ಒಂದು. ಕಾಂಗ್ರೆಸ್, BJP, JDS ಈ ಮೂರೂ ಪಕ್ಷಗಳು ಕೂಡ ಚುನಾವಣೆ ಬಂದಾಗ ಸಾಕಷ್ಟು ಪೈಪೋಟಿಗಳನ್ನು ನಡೆಸುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಸ್ಥಳೀಯ ಪಕ್ಷವಾಗಿರುವಂಥ, ಪ್ರಾದೇಶಿಕ ಪಕ್ಷವಾಗಿರುವಂಥ JDS ಪಕ್ಷ ಏನಿದೆ, ಅದು ಯಾವಾಗಲೂ ಕೂಡ ತನ್ನ ಒಂದು ನಿಲುವುಗಳನ್ನು ಹೇಳಿಕೊಂಡು ಜನರಲ್ಲಿ ಮತಗಳನ್ನು ಕೇಳೋಕ್ಕೆ ಬರುತ್ತೆ. ಮತ್ತು ಮುಖ್ಯವಾಗಿ ನಾವು ಜಾತ್ಯತೀತ ಪಕ್ಷ ನಮ್ಮದು, ನಾವು ರೈತರಿಗೆ ತುಂಬ ಆದ್ಯತೆಯನ್ನು ಕೊಡ್ತೀವಿ, ಬಡವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳುವಂತಹ ಪಕ್ಷ. ಯಾಕಂದರೆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಈ ಒಂದು ಪಕ್ಷವನ್ನು ಮುನ್ನಡೆಸಿದ್ರು. ಅದಾದ ನಂತರ HD ಕುಮಾರಸ್ವಾಮಿಯವರು, ಈಗ ನಿಖಿಲ್ ಕುಮಾರಸ್ವಾಮಿಯವರು ಅದರ ಒಂದು ಮುಂದಾಳತ್ವವನ್ನು ವಹಿಸಿರುವಂಥದ್ದು. ಯಾಕೆ ಈ ಒಂದು ನಾವು JDS ಪಕ್ಷದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತಂದರೆ, HD ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆದಾಗಿನಿಂದ JDS ಪಕ್ಷದ ಒಂದು ವರ್ಚಸ್ಸು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ತಮ್ಮ ಒಂದು ಪಕ್ಷವನ್ನು ಬಲಪಡಿಸೋಕ್ಕೆ ನಾನು ಎಲ್ಲೇ ಇದ್ದರೂ ಕೂಡ ಪಕ್ಷವನ್ನು ಬಲಪಡಿಸ್ತೀನಿ ಅನ್ನುವಂಥ ನಿರ್ಧಾರವನ್ನು ಮಾಡಿದಂತೆ ಕಾಣ್ತಾ ಇದೆ HD ಕುಮಾರಸ್ವಾಮಿ ಅವರು. ಯಾಕಂದರೆ ಅವರು ಕೇಂದ್ರ ಮಂತ್ರಿಯಾಗಿ ದೆಹಲಿಯಲ್ಲಿ ಇದ್ದರೂ ಕೂಡ ಕರ್ನಾಟಕ ಒಂದು ರಾಜಕಾರಣದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡಬೇಕು, ನಮ್ಮ ಪಕ್ಷವನ್ನು ಇನ್ನಷ್ಟು ಯಾವ ರೀತಿ ಬಲಪಡಿಸಬೇಕು, ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಕೆಳಗೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮೇಲಕ್ಕೆ ಯಾವ ರೀತಿಯಾಗಿ ಎತ್ತಬೇಕು ಅನ್ನುವಂಥ ಎಲ್ಲ ಒಂದು ತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಏನಂದರೆ ನೋಡಿ, JDS ಪಕ್ಷ ಏನಿದೆ, ಕಳೆದಂತಹ ಒಂದು 2023 ಸಾರ್ವತ್ರಿಕ ಚುನಾವಣೆ ಏನಿತ್ತು, ವಿಧಾನಸಭಾ ಚುನಾವಣೆ, ಆ ಚುನಾವಣೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಮುಂದಿಟ್ಕೊಂಡು ಮತವನ್ನು ಕೇಳೋಕ್ಕೆ ಬಂದಿದ್ದರು. ಅಂದರೆ ಪಂಚರತ್ನ ಯೋಜನೆ ಎನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಟ್ಕೊಂಡು ಬಂದಿತ್ತು. ಅವರೊಂದು ಪಕ್ಷವನ್ನು ಬಲಗೊಳಿಸಬೇಕು, ಈ ಬಾರಿ ನಾವು ಅನೇಕ ರೀತಿಯ ಒಂದು ಸ್ಥಾನಗಳನ್ನು ಗೆಲ್ಲಬೇಕು, ಎಲ್ಲೆಲ್ಲಿಗೆ JDS ಪಕ್ಷ ತಮಗೆ ಕಡಿಮೆ ಪ್ರಾಬಲ್ಯವನ್ನು ಇತ್ತು ಅದೆಲ್ಲ ಕೂಡ ಒಂದು ಪ್ರಾಬಲ್ಯ ಹೆಚ್ಚಿಸಬೇಕು ಅನ್ನುವಂಥ ರೀತಿಯಲ್ಲಿ ಅನೇಕವಾಗಿ ಸುತ್ತಾಡಿದ್ರು. ಇಡೀ ರಾಜ್ಯದಲ್ಲಿ ಸುತ್ತಾಡಿದ್ರು ಕುಮಾರಸ್ವಾಮಿಯವರು. ಮತ್ತು JDSನ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ರು. ಅವರು ಹೋದ ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರಿಗೆ ಒಳ್ಳೆಯ ಒಂದು ಸ್ವಾಗತ ಸಿಕ್ತು, ಜನಬೆಂಬಲ ಸಿಕ್ತು. ಆದರೆ ಓಟು ಪಡೆಯುವಲ್ಲಿ ಮಾತ್ರ ಹಿಂದಕ್ಕೆ ಬಿದ್ದುಬಿಡ್ತು JDS. ಆವಾಗಿನಿಂದ ಎಲ್ಲೋ ಒಂದು ಕಡೆ JDS ಇನ್ನೇನು ಪತನ ಆಗ್ತಾ ಇದೆ, JDS ಎದ್ದೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಅಂದುಕೊಂಡಂತಹ ಒಂದು ಸ್ಥಾನಗಳು ಬರಲಿಲ್ಲ ಆ ಒಂದು ಚುನಾವಣೆಯಲ್ಲಿ. ಹಾಗಾಗಿ ಏನು ಮಾಡಿದ್ರು, BJP ಜೊತೆ ಸೇರಿಕೊಂಡ್ರು. ಈಗಲೂ ಕೂಡ JDS ಪಕ್ಕ ಎಲ್ಲೋ ಒಂದು ಕಡೆ ಕೆಳಗೆ ಹೋಗ್ತಾ ಇದೆ ಅಂತಿರುವಾಗ ಈಗ HD ಕುಮಾರಸ್ವಾಮಿಯವರು ಮತ್ತೆ JDS ಪಕ್ಷವನ್ನು ಮೇಲೆತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂದರೆ, ಈಗಿರುವಂತಹ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ತುಂಬ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಡಿಜಿಟಲ್ ಆಗಿ ನಾನು ಸಂಪರ್ಕ ಇರ್ತೀನಿ, ನಾನೆಲ್ಲೇ ಇದ್ದರೂ ಸರಿ, ಕೇಂದ್ರ ಮಂತ್ರಿಯಾಗಿ ಅವರು ಸಾಕಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದಾರೆ. ಹಾಗಾಗಿ ಅವರು ರಾಜ್ಯದ ಕಡೆ ಬರೋಕ್ಕಾಗ್ತಾ ಇಲ್ಲ, ರಾಜ್ಯ ರಾಜಕೀಯದ ಕಾರಣದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ನಾನು ಎಲ್ಲೇ ಇದ್ದರೂ ಸರಿ, ನಾನು ನನ್ನ ಒಂದು ಪಕ್ಷವನ್ನು ಏನು JDS ಪಕ್ಷ ಏನಿದೆ ಅದನ್ನು ಎಲ್ಲೇ ಇದ್ದರೂ ಕೂಡ ನಾನು ಬಲಗೊಳಿಸ್ತೀನಿ ಅನ್ನೋಂಥ ರೀತಿಯಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ನೋಡಿ, ಅವರು ಡಿಜಿಟಲ್ ಒಂದು ಮಾಧ್ಯಮ ಏನಿದೆ ಅದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಉಪಯೋಗ ಮಾಡ್ಕೊಳ್ತಿರುವಂಥ ಒಂದು ರಾಜಕಾರಣಿ ಅಂದರೆ ನಾವು ಕುಮಾರಸ್ವಾಮಿನ ಅಂತ ಹೇಳ್ಬೋದು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳಾಟದಲ್ಲಿ ಈಗ ನಡೀತಾ ಇದೆ JDS ಪಕ್ಷ ಏನಿದೆ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಅವ್ರು ಕೊಟ್ಟಂಥ ಒಂದು ಆಶ್ವಾಸನೆಗಳು ಏನಿತ್ತು, ಪಕ್ಷ ಸೋತರು ಗೆದ್ದರು ಮತ್ತು ಕ್ಷೇತ್ರಗಳಲ್ಲಿ ಏನೇ ಆದರೂ ಸರಿ, ಅದು ಬೇರೆ ಕತೆ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಪುತ್ರನನ್ನು ಏನು ಅಖಾಡಕ್ಕೆ ಇಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು, ಕೇಂದ್ರ ಸಚಿವ ಆಗಿರುವಂತಹ HD ಕುಮಾರಸ್ವಾಮಿ ಅವರು, ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಬರ್ತಾ ಇದ್ದಾರೆ ಈಗ ಮಗನಿಗೆ. ಯಾಕಂದರೆ ಈ ರೀತಿಯಾಗಿ ಮಾರ್ಗದರ್ಶನವನ್ನು ನೀಡಿ ಮತ್ತೆ JDS ಪಕ್ಷಕ್ಕೆ ಕಸು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂದರೆ ಬಲಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಉದ್ದೇಶಕ್ಕೆ ಅವರು ಈಗ ಡಿಜಿಟಲ್ ವೇದಿಕೆಗಳನ್ನು ಸಮರ್ಪಕವಾಗಿ ತುಂಬ ನೀಟಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದು ಯಾವ ರೀತಿ ಹೆಂಗೆ ಅಂತ ನಾವು ನೋಡ್ಕೊಳ್ಳೋದಾದ್ರೆ ನೋಡಿ, ಮಾಜಿ ಪ್ರಧಾನಿಯಾದಂಥ ದೇವೇಗೌಡರು ಏನಿದ್ದಾರೆ ಅವರಿಗೆ ಈಗಾಗಲೇ ವಯಸ್ಸಾಗಿದೆ. ಅವರು ಈ ಹಿಂದೆ ಇದ್ದ ರೀತಿಯಲ್ಲಿ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗಲ್ಲ. ಅವರು 90 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅವರು ಈ ಒಂದು ಇಳಿ ವಯಸ್ಸಿನ ಅವರು ಕೂಡ ಹೇಳ್ತಾರೆ, ಮೊನ್ನೆ ಅವರು ಕೂಡ ಹೇಳಿದರು, ನಾನು ರಾಜಕೀಯ ನಿವೃತ್ತಿ ಅಂತ ನನಗೇನಿಲ್ಲ, ನಾನು ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ, ರಾಜಕೀಯ ನಿವೃತ್ತಿ ಕೊಡಲ್ಲ, ನಾನು ಕೊನೆಯವರೆಗೂ ಕೂಡ ರಾಜಕಾರಣದಲ್ಲಿ ಇರ್ತೀನಿ, ಹೋರಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದರು. ಆ ಒಂದು ಮಾತು ಕೂಡ ಸಾಕಷ್ಟು ಜನರಿಗೆ ಒಂದು ಉತ್ಸಾಹವನ್ನು ಕೊಟ್ಟಿತ್ತು, JDS ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎಲ್ಲರೂ ಕೂಡ. ಹೀಗಿರುವಾಗ ಇನ್ನು ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಇರುವಂಥ ಒಂದು ಇಲಾಖೆ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದರ ಒಂದು ಕಾರ್ಯಭಾರ ಇದೆ, ಅವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ.
ಕೇಂದ್ರ ಮಂತ್ರಿ. ಅದರ ಜೊತೆಗೆ ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಕೂಡ ಈಗ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಅವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ತಮ್ಮ JDS ಪಕ್ಷವನ್ನು ಮೇಲಕ್ಕೆ ಎತ್ತೋಕೆ ಅವರೇ ಸ್ವತಃ ಬಂದು ಎಲ್ಲ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಅವರು ಬೇರೆ ಬೇರೆ ಒಂದು ರಾಜ್ಯಗಳನ್ನು ಓಡಾಡಬೇಕಾಗುತ್ತೆ ಕೇಂದ್ರ ಮಂತ್ರಿ ಆಗಿರೋದ್ರಿಂದ. ಹೀಗಾಗಿ ಅವರು ಇಲ್ಲಿಗೆ ಬಂದು ಓಡಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರ ಮಗನನ್ನು ಮುಂದೆಗೆ ಬಿಟ್ಟಿದ್ದಾರೆ. ಏನು ಯುವ ಜನತಾದಳ ಅಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ, ಅವರ ಕಡೆಯಿಂದ ಒಂದು ಜನಸಂಪರ್ಕವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಅವರು ಹೋಗಿ ಖುದ್ದಾಗಿ ಮಾತನಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾನು ಕೂಡ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಅಂತಂದು ಕುಮಾರಸ್ವಾಮಿ ಅವರು. ನಿಖಿಲ್ ಜೊತೆ ನಾನು ಕೂಡ ಇರ್ತೀನಿ. ಯಾಕಂದರೆ ನೋಡಿ, ನಾವು ಇದರ ಭಾಗವಾಗಿ ಈ ಒಂದು ವಿಚಾರವಾಗಿ ನಾವು ನೋಡೋದಾದರೆ, ಕಳೆದ ತಿಂಗಳು ಏನಿತ್ತು, ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯವನ್ನು ಸುತ್ತಾಡ್ತಾ ಇದ್ರು. ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ರು. ಅವರ ಕಾರ್ಯಕರ್ತರನ್ನು, ಅವರ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದೊಂದು ರೀತಿಯಲ್ಲಿ ಮುಂದೆ ಬರುವಂಥ ಒಂದು ಚುನಾವಣೆಗಳಿಗೆ ನಿಖಿಲ್ ಕುಮಾರಸ್ವಾಮಿಗೆ ಒಂದು ರೀತಿಯಾದಂತಹ ಒಂದು ಟ್ರೈನಿಂಗ್, ತರಬೇತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪಕ್ಷದಲ್ಲಿ ಮುಂದೆ ಏನಾದರೂ ಒಂದು ಪ್ರಮೋಷನ್ ಆದರೆ ಅವರು ಯಾವ ರೀತಿಯ ಪಕ್ಷವನ್ನು ನೋಡ್ಕೊಳ್ತಾರೆ ಅನ್ನುವಂಥ ರೀತಿಗೆ ಇವರು ಒಂದು ಟ್ರೈನಿಂಗ್ ಆಗೋ ಥರ ಆಗಲಿ ಅಂತ ಕಳಿಸ್ಕೊಡ್ತಾ ಇರುವಂಥದ್ದು. JDSನಲ್ಲಿ ಕುಮಾರಸ್ವಾಮಿ ಅವರು ಏನಿದ್ದಾರೆ, ಅವರ ಮುಖವನ್ನು ತೋರಿಸಿದರೆ ಸ್ಪಂದನೆ ಸಿಗುತ್ತೆ. ಅಂದರೆ ಅವರು ಬಂದಾಗ ಜನರು ಸಿಗುವಂಥ ಒಂದು ಬೆಂಬಲ, ಸ್ಪಂದನೆಯೇ ಬೇರೆ ಇರುತ್ತೆ ರಾಜ್ಯದಲ್ಲಿ. ಯಾಕಂದರೆ ರಾಜ್ಯದಲ್ಲಿ ಯಾವುದೇ ಒಂದು ತಾಲೂಕು, ಜಿಲ್ಲೆಗೆ ಹೋದರೂ ಕೂಡ ಕುಮಾರಸ್ವಾಮಿಗೆ ಇರುವಂಥ ಒಂದು ವರ್ಚಸ್ಸೇ ಬೇರೆ. ಆ ರೀತಿಯಾದಂಥ ಒಂದು ರಾಜಕಾರಣಿ ಅವರು ಕರ್ನಾಟಕದಲ್ಲಿ. ಯಾಕಂದರೆ ಯಾವುದೇ ಭಾಗದಲ್ಲಿ ಅವರು ಒಂದು ಬಾರಿ ಹೋಗಿ ಕುಮಾರಸ್ವಾಮಿ ಅವರನ್ನು ಹೋಗಿ ಏನಾದರೂ ಒಂದು ಭೇಟಿ ಕೊಟ್ಟರೆ ಸಾಕು, ಆ ಪಕ್ಷ ಏನಿರುತ್ತೆ ಸ್ವಲ್ಪ ಆದರೂ ಮೇಲಕ್ಕೆ ಬರುತ್ತೆ ಅನ್ನೋ ರೀತಿಯ ಒಂದು ಭಾವನೆ ಇದೆ. ಯಾಕಂದರೆ JDS ಮುಖಂಡರು ಕೂಡ ಹೇಳ್ತಾರೆ, ಹೋದಂಥವ್ರು ಆ ಭಾಗದಲ್ಲಿದ್ದವ್ರು, ಸರಿ ಕುಮಾರಸ್ವಾಮಿ ಬಂದಿದ್ದಾರೆ, ನಾವು ನಮ್ಮ ಒಂದು JDS ಪಕ್ಷವನ್ನು ನಾವು ಮೇಲಕ್ಕೆ ತರ್ತೀವಿ, ಪಕ್ಷವನ್ನು ಕಟ್ತೀವಿ ಅಂತ ಹೇಳುವಂತಹ ಸಾಕಷ್ಟು ಜನರಿದ್ದಾರೆ JDS ಪಕ್ಷಕ್ಕೂ ಕೂಡ. ನೋಡಿ, ಈ ಹಿನ್ನೆಲೆ ನಾವು ಒಂದು ಗಮನಿಸೋದಾದರೆ ಖುದ್ದಾಗಿ ಪ್ರವಾಸ ಮಾಡ್ತಾ ಇದ್ದಾರೆ. ಅಂದರೆ ಖುದ್ದಾಗಿ ಪ್ರವಾಸವನ್ನು ಯಾರು ಮಾಡ್ತಾ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಆದರೆ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಯಾರು, HD ಕುಮಾರಸ್ವಾಮಿ ಅವರು. ಯಾವ ರೀತಿ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಉಪಯೋಗಿಸ್ಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲೇ ಹೋದರೂ ಕೂಡ HD ಕುಮಾರಸ್ವಾಮಿ ಅವರು ಜನರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ, ಡಿಜಿಟಲ್ ಮುಖಾಂತರ. ರಾಜ್ಯದ ರಾಜಕಾರಣಿಗಳಲ್ಲಿ ಈ ರೀತಿಯಾಗಿ ಒಂದು ತಂತ್ರಜ್ಞಾನವನ್ನು, ಡಿಜಿಟಲನ್ನು ತುಂಬ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಳ್ತಿರುವಂತಹ ಒಂದು ರಾಜಕಾರಣಿ ಅಂದರೆ ಅಥವಾ ಮೊದಲಿಗರಂತಲೇ ಹೇಳ್ಬೋದು ಕುಮಾರಸ್ವಾಮಿ ಅವರನ್ನು. ಅಷ್ಟರ ಮಟ್ಟಿಗೆ ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಜಿಲ್ಲೆಗಳಿಗೆ ಭೇಟಿ ನೀಡ್ತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ, ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಭೆಗಳನ್ನು ಮಾಡಿ ಮಾತನಾಡ್ತಿರ್ಬೇಕಾದ್ರೆ ಅವರು ಮಾತಾಡಿ ಮುಗಿಸಿದ ನಂತರ HD ಕುಮಾರಸ್ವಾಮಿಯವರು ವಿಡಿಯೋ ಕಾಲ್ ಆಗಿರ್ಬೋದು ಅಥವಾ ಆಡಿಯೋ ಮುಖಾಂತರ, ಅಂದರೆ ಫೋನ್ ಕಾಲ್ ಮುಖಾಂತರ ಅಲ್ಲಿನ ಒಂದು ಜನಗಳಿಗೆ, ಬಂದಿರುವಂಥ ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಷಣದಲ್ಲಿ ಅವರು ವಿಡಿಯೋ ಕಾಲಿಗೆ ಬಂದು ಅದರಲ್ಲೇ ಭಾಷಣ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ, ಉತ್ಸಾಹವನ್ನು ತುಂಬ್ತಾ ಇದ್ದಾರೆ ಇಂತಹ ವಿಚಾರದಲ್ಲಿ. ಹೀಗಾಗಿ JDS ಪಕ್ಷವನ್ನು ಮತ್ತೆ ನಾವು ಮೊದಲಿನಂತೆ ತರಬೇಕು, ನಮ್ಮ ಒಂದು ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇರೋದು. ಯಾಕಂದರೆ ಇತ್ತೀಚೆಗೆ ಬಿಡದಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಾಗ ಕುಮಾರಸ್ವಾಮಿ ಅವರು ಅಲ್ಲಿ ವಿಡಿಯೋ ಕಾಲ್ ಮೂಲಕ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಅವರಿಗೆ ಹೇಳಿದರು ವಿಚಾರಗಳನ್ನು ಏನು ಎತ್ತ ಅಂತ. ಆನಂತರ ಅದಕ್ಕೆ DCM DK ಶಿವಕುಮಾರ್ ಅವರು ಕೂಡ ಕೆಲವೊಂದು ಮಾತನಾಡಿದ್ರು, ತಿರುಗೇಟು ನೀಡಿದರು. ಅದರಿಂದ ಒಂದು ಹಳೆ ಮೈಸೂರು ಭಾಗದಲ್ಲಿ ಏನಾಗಿತ್ತು, HDK ಮತ್ತು DK ನಡುವಿನ ಒಂದು ಸಂಘರ್ಷ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯಕ್ಕೆ ಕಾರಣ ಆಯಿತು, ರಾಜಕೀಯ ವೇದಿಕೆಯಾಗಿ ನಿರ್ಮಾಣವಾಯಿತು ಅಂತ ಒಂದು ಸಂಗತಿ ಘಟನೆ. ಇನ್ನು ಈ ಒಂದು ಪರಿಸ್ಥಿತಿಯಲ್ಲಿ JDS ಕಾರ್ಯಕರ್ತರೇನಿದ್ದಾರೆ ಅವರ ಒಂದು ವಲಯದಲ್ಲಿ ಈ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು, ಒಂದು ದೊಡ್ಡ ಮಟ್ಟದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕುಮಾರಸ್ವಾಮಿ ಅವರ ಒಂದು ಪಕ್ಷ ಚಟುವಟಿಕೆ ಏನಿದೆ ಅದು ನಿರಂತರವಾಗಿ ಆಗ್ತಾ ಇದೆ. ಅವರೆಲ್ಲೇ ಇದ್ದರೂ ಕೂಡ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಇನ್ನು ಹತ್ತಿರದಿಂದ ಈಗೇನು ರಾಜ್ಯದಲ್ಲಿ ಆಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಕೂಡ ಕುಮಾರಸ್ವಾಮಿ ಅವರು ಎಲ್ಲೇ ಇದ್ದರೂ ಕೂಡ ಹತ್ತಿರದಿಂದ ಗಮನಿಸ್ತಿದ್ದಾರೆ ಅನ್ನುವಂಥ ಒಂದು ಸಂದೇಶ ಎಲ್ಲ ಜನರಿಗೆ ಮತ್ತು ಕಾರ್ಯಕರ್ತರಿಗೂ ಕೂಡ ಹೋಗಿದೆ. ಅವರೆಲ್ಲೇ ಇದ್ದರೂ ಸರಿ, ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮನ್ನು ಗಮನಿಸ್ತಿರ್ತಾರೆ, ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಪಕ್ಷಕ್ಕಾಗಿ ಅನ್ನುವಂಥ ಮನಸ್ಥಿತಿ ಕೂಡ ಬಂದಿದೆ ಈ ಒಂದು ವಿಚಾರದಲ್ಲಿ. ಇನ್ನು ಕರ್ನಾಟಕ ಅಂತ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಏನಾಗಿತ್ತು ಅಂದರೆ ಅತಿವೃಷ್ಟಿಯಿಂದ ಮಳೆ ಆಗಿತ್ತಲ್ವ. ಮಳೆ ಒಂದು ಕೆಲವೊಂದು ದಿನಗಳಿಂದ ಮಳೆ ಆಗಿ ಸಾಕಷ್ಟು ಜನರು ಅಲ್ಲಿ ಕಷ್ಟದಲ್ಲಿದ್ದಾರೆ. ಜಮೀನುಗಳನ್ನು ಕಳೆದುಕೊಂಡು, ಮನೆಗಳನ್ನು ಕಳೆದುಕೊಂಡು, ಬೆಳೆಗಳನ್ನು ಕಳೆದುಕೊಂಡು ಅಂತಹ ಒಂದು ಆಗ್ತಾ ಇರುವಾಗ ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಕುಮಾರಸ್ವಾಮಿಯವರು ಅಲ್ಲಿ ಏನೊಂದು ಕಾರ್ಯಕ್ರಮ ಮಾಡಿ ವೇದಿಕೆಯನ್ನು ಮಾಡಿದಾಗ ಅಲ್ಲಿ ಕೂಡ ಡಿಜಿಟಲ್ ಮುಖಾಂತರ ಅವರು ಅಲ್ಲಿನ ಜನರಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಜನರನ್ನು ಸಂಪರ್ಕ ಮಾಡ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ನಾನು ಜನರ ಸಂಪರ್ಕ ಮಾಡಬೇಕು, ನನ್ನ ಪಕ್ಷದ ಪರವಾಗಿ ನಾನು ಯಾವಾಗಲೂ ಇರಬೇಕು, ಪಕ್ಷವನ್ನು ಮೇಲೆತ್ತುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ
ಎಚ್ ಡಿ ಕುಮಾರಸ್ವಾಮಿಯವರು ಈ ರೀತಿಯಾಗಿ ತಮ್ಮ ಪಕ್ಷಕ್ಕೆ ಬಲವನ್ನು ಕೊಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಬಲವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಜೆ ಡಿ ಎಸ್ನಲ್ಲಿ ದೇವೇಗೌಡರ ಒಂದು ಕುಟುಂಬ ಏನಾದರೂ ಮುಂದೆ ನಿಂತು ಯುದ್ಧ ನಡೆಸಿದ್ರೆ ಮಾತ್ರ ಆ ಒಂದು ಪಕ್ಷಕ್ಕೆ ಒಂದು ಗೆಲುವು ಸಿಗುತ್ತೆ, ಒಂದು ಧೈರ್ಯ ಬರುತ್ತೆ, ಕಾರ್ಯಕರ್ತರು ಕೂಡ ಇದನ್ನು ಒಪ್ತಾರೆ ಅನ್ನೋ ಮಾತಿದೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಸಾಧ್ಯವಿರುವ ಒಂದು ಮಾರ್ಗದಲ್ಲಿ ಅವರು ಎಲ್ಲೇ ಇದ್ದರೂ ಕೂಡ ಜನರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಅನಿವಾರ್ಯ ಕೂಡ ಆಗಿಬಿಟ್ಟಿದೆ. ಅದಕ್ಕಾಗಿ ಸದ್ಯ ಈಗ ದೆಹಲಿಯಲ್ಲಿರುವಂತಹ ಅವರು ಡಿಜಿಟಲ್ ವೇದಿಕೆಯಲ್ಲಿನೇ ಮಾತನಾಡ್ತಾ ಇದ್ದಾರೆ, ಅದರ ಒಂದು ಮೊರೆ ಹೋಗಿದ್ದಾರೆ, ಅದನ್ನು ತುಂಬ ಉತ್ತಮವಾಗಿ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಅವ್ರು ಮಾಡ್ತಿರೋಕ್ಕೆ ಕಾರಣ ಕೂಡ ಯಾಕಂತಂದರೆ ಮುಂದೆ ಬರುವಂತಹ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಗಿರುವ ಅಥವಾ ಗ್ರಾಮ ಪಂಚಾಯತಿ ಈ ಒಂದು ಎಲೆಕ್ಷನ್ಗಳೇನಿದೆ ಅದರ ಒಂದು ದೃಷ್ಟಿಕೋನದಿಂದ ಇವರು ಇವೆಲ್ಲವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಮುಂದೆ ಬರುವಂಥ ಚುನಾವಣೆಗಳ ಬಗ್ಗೆ ಯೋಚನೆ ಮಾಡಿ ಅವರು ಜನರ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಮಗನಿಗೆ ಕೂಡ ಸಾಥ್ ಕೊಡಬೇಕು. ಮುಖ್ಯವಾಗಿ ಅವರ ಒಂದು ಜೆ ಡಿ ಎಸ್ ಪಕ್ಷ ಏನಿದೆ ಅದನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಬೇಕು. ಈಗೇನು ನೆಲ ಕಚ್ತಾ ಇದೆ, ಜೆ ಡಿ ಎಸ್ನ ಒಂದು ಪಕ್ಷದ ಕತೆ ಮುಗೀತು, ಇನ್ಮೇಲೆ ಅದು ಎದ್ದೇಳೋಕ್ಕಾಗಲ್ಲ, ಯಾವುದೇ ಒಂದು ಪಕ್ಷದ ಜೊತೆ ಸೇರಿನೇ ಇದು ಮಾಡಬೇಕು ಅನ್ನುವಂಥ ಮಾತುಗಳು ಏನಿತ್ತಲ್ಲ, ಇಲ್ಲ ಅದನ್ನು ಸುಳ್ಳು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮುಂದೆ ಇಟ್ಟುಕೊಂಡು ಈಗ ಮತ್ತೊಮ್ಮೆ ಉತ್ಸಾಹದಿಂದ ಎಲ್ಲ ಕಡೆ ಓಡಾಡ್ತಾ ಇರುವಂಥದ್ದು ಪಕ್ಷದ ಒಂದು ಬಲವನ್ನು ಹೆಚ್ಚು ಮಾಡೋಕ್ಕೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವ್ರ ತಂದೆಯ ರೀತಿಯಲ್ಲಿ ಅಂದರೆ ಅವ್ರ ತಂದೆ ಒಂದು ಉತ್ತಮ ರಾಜಕಾರಣಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನೋಡಿ, ರೈತರಾಗಿರ್ಬೋದು, ಬಡ ಜನರು ಏನಾದರೂ ಒಂದು ಸಾಲ ಮನ್ನಾ ಅಂತ ವಿಚಾರ ಬಂದಾಗ ಫಸ್ಟ್ ನೆನೆಸ್ಕೊಳ್ಳೋದು ಕುಮಾರಸ್ವಾಮಿ ಅವರನ್ನು. ಯಾಕಂದರೆ ಅವರು ಅಷ್ಟರ ಮಟ್ಟಿಗೆ ಜನರ ಒಂದು ತಲೆಯಲ್ಲಿ ಉಳಿದಿರುವಂತಹ ವ್ಯಕ್ತಿ. ಎರಡೆರಡು ಬಾರಿ ಮುಖ್ಯಮಂತ್ರಿ ಆದವರು ಕರ್ನಾಟಕಕ್ಕೆ, ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇಲ್ಲ, ಅವರಿಗೆ ಬೇಕು. ಆದರೂ ಕೂಡ ಅವರು ಮೂರು ಬಾರಿ ಸೋಲನ್ನು ಕಂಡಂತಹ ವ್ಯಕ್ತಿ ಆದರೂ ಯಾವುದಕ್ಕೂ ಕೂಡ ಕುಗ್ಗದೆ ಜಗ್ಗದೆ ಈಗ ಮತ್ತೆ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ. ಅವರ ಒಂದು ತಾತನ ಮಾರ್ಗದರ್ಶನ, ಅವರ ತಂದೆಯ ಮಾರ್ಗದರ್ಶನ ಎಲ್ಲವೂ ಕೂಡ ಅವರಿಗಿದೆ. ಮುಂದಿನ ಒಂದು ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ನಿಖಿಲ್ ಕುಮಾರಸ್ವಾಮಿ ಅವರೇ ಮುಂದೆ ನಿಂತುಕೊಂಡು ಮುಂದಕ್ಕೆ ತರ್ತಾರೆ. ಅದು ಅವರ ತಂದೆ ಮತ್ತು ತಾತ ಅವರ ಒಂದು ಮಾರ್ಗದರ್ಶನ ಅಂದರೆ ತಪ್ಪಾಗಲ್ಲ. ಹೀಗಾಗಿ ಒಂದು ಜೆ ಡಿ ಎಸ್ ಪಕ್ಷದ ಮೇಲೆತ್ತೋಕೆ ಈಗ ಕುಮಾರಸ್ವಾಮಿಯವರು ಡಿಜಿಟಲ್ ಒಂದು ಮಾಧ್ಯಮವನ್ನು ಈ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಿರುವಂಥದ್ದು ನಿಜಕ್ಕೂ ಕೂಡ ಅವರ ಒಂದು ಕಾರ್ಯಕರ್ತರಿಗೆ, ಮುಖಂಡರು ಕೂಡ ಖುಷಿ ತಂದಿರುವಂತಹ ವಿಚಾರ ಅಂತ ಎಲ್ಲರೂ ಕೂಡ ಮಾತನಾಡ್ತಾರೆ. ಹೀಗಾಗಿ ಜೆ ಡಿ ಎಸ್ ಪಕ್ಷದ ಬಗ್ಗೆ, ಕುಮಾರಸ್ವಾಮಿ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಏನು ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತೆ ಮೇಲೆ ಏಳುತ್ತಾ, ಅಂದರೆ ಮೊದಲಿದ್ದಂಥ ಒಂದು ರೀತಿಯಲ್ಲೇ ಬೆಳೆದು ನಿಲ್ಲುತ್ತಾ, ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಲು ಯಶಸ್ವಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.